ಡಿ ಕೆ ಶಿವಕುಮಾರ್ ಅವರು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆಯಲ್ಲಿ ನಾಳೆ ಬಂದ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಈ ಕ್ಯಾಬಿನೆಟ್ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಇದರ ಗೊಂದಲದಲ್ಲಿದ್ದಾರೆ. ಯಾರ್ಯಾರಿಗೆ ಯಾವ ಖಾತೆ ನೀಡಬೇಕು ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಕನ್ನಡ ಪರ ಹೋರಾಟಗಾರರ ಮನಸ್ಸನ್ನು ಒಲಿಸುವ ತಂತ್ರಗಾರಿಕೆ ಯಾವ ರೀತಿ ಮಾಡಬೇಕು, ಕಾವೇರಿ ನೀರನ್ನ ಬಿಡಬೇಕಾ ಬೇಡವಾ, 12,000 ಕ್ಯೂಸೆಕ್ಸ್ ನೀರನ್ನ ಅವ್ರಿಗೆ ಕೊಟ್ರೆ ನಮ್ಗೆ ಇಲ್ಲಿ ಕುಡಿಯಕ್ಕೆ ನೀರಿಲ್ಲ, ಮೊದಲಿಗೆ 3,500 ಕೇಳಿದ್ರು, ಈಗ 12,000 ಕೇಳ್ತಾ ಇದ್ದಾರೆ, ಏನ್ ಮಾಡ್ಲಿ ಏನ್ ಬಿಡ್ಲಿ, ಎಲ್ಲ ತ್ವರಿತಗತಿಯ ಚರ್ಚೆಗಳನ್ನ ಮಾಡೋದ್ರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಒತ್ತಡಗಳು ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿವೆ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ವಿಧಾನಸೌಧ ಪಡಸಾಲೆಯಲ್ಲಿ ಅಮಾವಾಸ್ಯ ವಿಘ್ನದ ಚರ್ಚೆ, ಬಹುಶಃ ಕೃಷ್ಣದಲ್ಲಿ ಅಮಾವಾಸ್ಯ ವಿಘ್ನದ ಚರ್ಚೆ ಆಗ್ತಾ ಇದೆ. ಇದು ಕ್ಯಾಬಿನೆಟ್ ಮೀಟಿಂಗ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ರೀಸನ್ ಏನು ಅಂತ ಕೇಳಿದ್ರೆ ವಿಧಾನಸೌಧದಲ್ಲಿ ಆಗ್ತಾ ಇಲ್ಲ, ಕೃಷ್ಣದಲ್ಲಿ ಆಗ್ತಾ ಇದೆ. ಹಾಗಾಗಿ ಕೃಷ್ಣದಲ್ಲಿ ಆಗ್ತಾ ಇರುವಂತಹ ಈ ಗೌಪ್ಯ ಚರ್ಚೆ ಏನಿದೆ, ಈ ಚರ್ಚೆಯ ಮೇಲೆ ಇಡೀ ಕರ್ನಾಟಕದ ಕಣ್ಣು ಬಿದ್ದಿದೆ ಈಗ.